ನಮಸ್ಕಾರ ವೀಕ್ಷಕರೇ. ಸೊ ರಾಜು ಅವರು ಲೈನಲ್ಲಿದ್ದಾರೆ. ಈಗೇನು ಪ್ರೆಸೆಂಟು ಯುದ್ಧ ನಡೀತಾ ಇದೆ, ಅಮೇರಿಕಾ, ಇಸ್ರೇಲ್, ಇರಾನ್. ಸೊ ಇಲ್ಲೆಲ್ಲ ಆಲ್ರೆಡಿ ತುಂಬ ನಷ್ಟ ಆಗಿದೆ. ಸೊ ಇದ್ರ ಬಗ್ಗೆ ಅದಾದಮೇಲೆ ಇನ್ನೂ ಬೇರೆ ವಿಚಾರಗಳು ಕೂಡ ಅವ್ರ ಜೊತೆ ಮಾತಾಡೋದೈತೆ. ಸೊ ನಮಸ್ಕಾರ ರಾಜು ಅವರೇ. ನಮಸ್ತೆ ಸರ್. ಈಗ ನೀವು ಹೇಳಿದ್ರಿ ಒಂದಷ್ಟು ದುರ್ಘಟನೆಗಳಾಗ್ತವೆ, ಬೆಂಕಿ ಅವಘಡಗಳಾಗ್ತವೆ, ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಗಳು ಇವೆಲ್ಲ ನಡೀತವೆ ಅನ್ನೋ ಥರ ಹೇಳಿದ್ರಿ ಬಿಫೋರ್. ಸೊ ಈಗ ಬಂದು ಅಂದರೆ ನಮ್ಮ ಕಣ್ಣಿಗೆ ದೊಡ್ಡದಾಗೆ ಕಾಣಿಸ್ತಾ ಇದೆ. ಮತ್ತು ಇಲ್ಲಿ ನಡೀತಾ ಇರೋದು ಇನ್ನೂ ಇದ್ರದ್ದು ಪ್ರಮಾಣ ಅತಿ ಆಗುತ್ತಾ, ದೊಡ್ಡದಾಗುತ್ತಾ, ಇಲ್ಲ ಇದನ್ನ ಇಷ್ಟಿಗೆ ಸ್ಟಾಪ್ ಆಗುತ್ತಾ? ಸೊ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಡ್ಬೋದಾ? ಆಯ್ತು, ಕೊಡೋಣ ಸರ್. ಹಾಗೆ ಒಂದು ಶ್ಲೋಕ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಲಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹದೇವಾಯ ನಮಃ. ನಾವು ಮೊದಲು ಹೇಳಿದ್ವಿ ಸರ್, ಇರಾನ್ ಮತ್ತೆ ಆಫ್ಘಾನಿಸ್ತಾನ, ಪಾಕಿಸ್ತಾನ ಯಾರಿಗೆ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಅಂತ. ಯಾರು ಕೊಟ್ಟಿರೋದು ಅಂದ್ರೆ ವಿಘ್ನ ವಿನಾಶಕ ಗಣೇಶ ಅವರು ಅಂತ. ಈಗ ಕೆಲವು ಹಳೆ ವಿಡಿಯೋ ನೋಡಿರೋರ್ಗೆ ಅರ್ಥ ಆಗುತ್ತೆ. ಇದು ರಥ ಇರುತ್ತೆ, ರಥದ ಮೇಲೆ ಮೂಕಿ ಮೇಲೆ ಅರ್ಜುನ ಅವ್ರು ನಿಂತಿರ್ತಾರೆ, ಕಲ್ಕಿ ಪರಮಾತ್ಮ ಹಿಂದೆ ನಿಂತಿರ್ತಾರೆ. ಆವಾಗ ರಥ ಹೋಗ್ತಾ ಇರ್ಬೇಕಾದ್ರೆ ಅಶ್ವತ್ಥಾಮ ರಥದಲ್ಲಿ ಪಕ್ಕದಲ್ಲಿ ಚಕ್ರದ ಮುಂದೆ ಓಡ್ ಬರ್ತಾ ಇರ್ತಾರೆ ನೆಲದಲ್ಲಿ. ಓಡ್ಬೇಕಾದ್ರೆ ಅವರ ತೋಳ್ ಸೆಳೆದು ವಿಕ್ರಮಾದಿತ್ಯ ರಥ ಓಡ್ಸಕ್ ಕೂತ್ಕೋತಾರೆ. ಕೂತ್ಕೊಂಡಾದ್ಮೇಲೆ ಗಣೇಶ್ ಅವ್ರು ಬಂದು ಪಾಯಿಂಟ್ ತೋರಿಸ್ತಾರೆ, ಇಲ್ಲೇ ಹೊಡಿಬೇಕು ಅಂತ ಪಾಯಿಂಟ್ ತೋರಿಸ್ತಾರೆ. ಆವಾಗ ಕಲ್ಕಿ ಪರಮಾತ್ಮ ಅವರು ಮತ್ತೆ ಅರ್ಜುನ ಇಬ್ರುನು ಹೊಡಿತಾರೆ ಅಲ್ಲಿಗೆ, ಆ ಪಾಯಿಂಟ್ ಗೆ. ಅದು ಮೊದಲನೇ ಪಾಯಿಂಟ್ ಅಂತ ಹೇಳಿದ್ವಿ. ಅದು ಸುಮಾರು ವಿಡಿಯೋದಲ್ಲಿ ಹೇಳಿದ್ವಿ. ಆಮೇಲೆ ಇನ್ನು ಅಂತೆ ನ್ಯಾರದಲ್ಲಿ ಇರಾನ್, ಆಫ್ಘಾನಿಸ್ತಾನ, ಪಾಕಿಸ್ತಾನ, ಜಮ್ಮು ಕಾಶ್ಮೀರ ಸೇರಿದಂಗೆ, ಚೈನಾ ಸೇರಿದಂಗೆ ಬೆಂಕಿ ಬ್ಲಾಸ್ಟ್ ಆಗಿರೋದು, ಬೆಂಕಿ ಎಲ್ಲ ಜ್ವಾಲ ಎಲ್ಲ ಕಂಡಿದೀನಿ, ಅದಾಗುತ್ತೆ ಮುಂದೆ ಅಂತ ಹೇಳಿದ್ವಿ. ಅದರಂತೆ ಇವಾಗ ಯುದ್ಧಗಳು ಅಲ್ಲಿ ಅದೇ ತರ ನಡೀತಾ ಇದೆ. ಆದ್ರಿಂದ ಎಲ್ಲ ಗಲ್ಫ್ ರಾಷ್ಟ್ರಗಳೆಲ್ಲ ಅನುಭವಿಸ್ತಾ ಇದೆ. ಹಂಗಾಗಿ ಆ ನ್ಯಾರದಲ್ಲಿ ಇವಾಗ ಬೆಂಕಿ ಉಂಡೆ ಆಗಿದೆ. ಆಮೇಲೆ ಭೂಕಂಪಗಳು ಆಗಿವೆ. ಬ್ಲಾಸ್ಟ್ ಅಂದ್ರೆ ಬಾಂಬಿಂದ, ಭೂಕಂಪದಿಂದ. ಇದು ಲಾಸ್ಟ್ ಏನಾಗುತ್ತೆ ಅಂದ್ರೆ ಮಳೆಗಾಲ ಬಂದಾಗ ಅದನ್ನೆಲ್ಲ ನೀರಲ್ಲಿ ಕೊಚ್ಕೊಂಡ್ ಮೆಗಾಸ್ಫೋಟ ಆಗಿ ಕೊಚ್ಕೊಂಡ್ ಹೋಗುತ್ತೆ. ಇವಾಗ ನಾವು ಮನೆ ತೊಳಿತೀವಲ್ಲ, ಆ ರೀತಿ ಈಗ ಏನ್ ಮಾಡಿರ್ತಾರೆ ಇವರು ಕೃತ್ಯ, ದ್ವೇಷ, ಅಸೂಯೆ, ಧರ್ಮದ ಮದಾಂಧತೆ, ಇವೆಲ್ಲ ಸೇರ್ಕೊಂಡ್ ಮಾಡಿರೋ ಅಂತ ಇದು ಕಲಿ ಪ್ರಭಾವದಿಂದ ಇದನ್ನ ಅವ್ರವ್ರೇ ನಾಶ ಮಾಡ್ಕೊತಾ ಇದಾರೆ. ಇದರಿಂದ ಭೂಮಿನೂ ನಾಶ ಆಗುತ್ತೆ. ಭೂಮಿ ನಾವು ಆಲ್ರೆಡಿ ನಾಶ ಆದ್ಮೇಲೆ ಅದನ್ನ ತೊಳೆದು ಸ್ವಾಮಿ ಅದನ್ನ ಮುಂದೆ ಪುನಃ ಪರಿವರ್ತನೆ ಮಾಡಿ ಪುನರ್ರಚನೆ ಮಾಡೋದಕ್ಕೆ ಸ್ವಾಮಿ ಬಂದು ಕೆಲಸ ಮಾಡ್ತಾ ಇರೋದು ಇವಾಗ. ಹಂಗಾಗಿ ಇವಾಗ ಅದರಂತೆ ನಾವು ಹೇಳಿದಂತೆ ಮೊದ್ಲು ಇವಾಗ ನಡೀತಾ ಇದೆ. ಈ ಆಮೇಲೆ ಇವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಕೆಲವು ನಮ್ಮ ನಗರಗಳಿದೆಯಲ್ಲ, ದೊಡ್ಡ ದೊಡ್ಡ ನಗರಗಳಲ್ಲಿ ಮುಂದೆ ಕೆಲವು ಪವರ್ ಕಟ್ ಆಗುತ್ತೆ. ಕೆಲವು ಮೆಲ್ಟ್ ಇಂದ ಆಗ್ಬೋದು, ಅಥವಾ ಬ್ಲಾಸ್ಟ್ ಇಂದ ಆಗ್ಬೋದು, ಅಥವಾ ಕರೆಂಟ್ ಪವರ್ ಇದೆಯಲ್ಲ, ಅವೆಲ್ಲ ಒಂದು ಮೆಲ್ಟ್ ಆಗಿ ಒಂದಕ್ಕೊಂದು ಗತ್ಕೊಂಡು ಇಡೀ ಮೈನ್ ಹೈಟೆನ್ಷನ್ ವೈರ್ ಬರುತ್ತಲ್ಲ, ಅವೇ ಬ್ಲಾಸ್ಟ್ ಆಗಿ ಮುಂದೆ ನಗರಗಳೇ ಕತ್ತಲಲ್ಲಿ ಮುಳುಗೋ ಅಂತ ಚಾನ್ಸ್ ಇದೆ. ನಮ್ಮ ಬೆಂಗಳೂರು ಆಗ್ಬೋದು, ಡೆಲ್ಲಿ ಆಗ್ಬೋದು, ಮುಂಬೈ, ದೊಡ್ಡ ನಗರದಲ್ಲಿ ಅರ್ಧ ಭಾಗ ಈ ತರ ಆಗೋ ಚಾನ್ಸ್ ಇದೆ. ಇದೆಲ್ಲ ಬಿಸಿಲು ಮತ್ತೆ ಶಾಖ ಮತ್ತೆ ಬಾಂಬು ಇವರೆಲ್ಲ ನಾವು ಮಾಡೋ ಅಂತ ಕೃತ್ಯಗಳಿಂದ ಈ ಘಟನೆ ನಡೀತಿದೆ ಮುಂದೆ. ಅದನ್ನು ಸೂಚನೆ ಕೊಟ್ಟಿದ್ದಾರೆ. ಆಮೇಲೆ ಇವಾಗ ನಾವು ಮನುಷ್ಯ ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ಮಾನವ ಸೋಲ್ ಅಂತ ಇದೆಯಲ್ಲ, ಮನುಷ್ಯತ್ವನ ಮರೆತು ನಾವು ಇದನ್ನೆಲ್ಲ ಕೊಂಡ್ಕೊಂಡಿದೀವಿ. ಅದರಂತೆ ಲೋಕ ರೀತಿನಲ್ಲಿ ಇವಾಗಿನ ಕಾಲಕ್ಕೆ ಈ ರೀತಿ ನಡೀತಾ ಇದೆ.
ಯೋಗ ಜೀವನ ಭೋಗ, ಎಲ್ಲರಿಗೂ ಭೋಗ ಜೀವನನೇ ಬೇಕು ಅಲ್ವಾ? ಹೌದು. ಯೋಗ ಜೀವನ ಯಾರು ಇಷ್ಟಪಡಲ್ಲ, ಯಾಕೆಂದ್ರೆ ಅದರಲ್ಲಿ ಕಷ್ಟ ಅಂತ. ಅದು ಕಷ್ಟ ಅಲ್ಲ, ಆ ಯೋಗ ಜೀವನ ಮಾನವನ ನಿಜವಾದ ಕ್ರಿಯೆ. ಅದನ್ನ ಮರೆತು ನಾವು ಭೋಗ ಜೀವನ ಕಡೆ ಹೆಜ್ಜೆ ಇಟ್ಟು ಬರೀ ಭೋಗ ವಸ್ತುಗಳನ್ನ ಪಡೀತಾ ಅದರಿಂದ ರೋಗಗಳು, ಏನು ನಮ್ಮ ಆರೋಗ್ಯ ಸ್ಥಿತಿ ಮತ್ತೆ ಎಲ್ಲ ಪಂಚಭೂತಗಳನ್ನ ಎಲ್ಲಾನು ಹಾಳು ಮಾಡಿ ನಾವು ಅದನ್ನ ನಾವೇ ತಂದ್ಕೊಂಡಿರೋದು ಇದು ಈ ಸ್ಥಿತಿಗೆ ಕಾರಣ. ಅದನ್ನ ಯೋಗ ಜೀವನ ಅಂದ್ರೆ ಧ್ಯಾನ, ಪೂಜೆ, ಧ್ಯಾನ, ಮನಸ್ಸನ್ನ ಒಂದು ಸುಸ್ಥಿತಿನಲ್ಲಿ ಇಟ್ಕೊಳ್ಳೋದು. ಇದನ್ನ ಯಾವ ರೀತಿ ಮಾಡ್ಬೇಕು ಅಂದ್ರೆ ಭೋಗ ಜೀವನ ಮಿತಿ ಮೀರಿದಾಗ ಇದಾಗುತ್ತೆ. ಇವಾಗ ಯೋಗ ಜೀವನಕ್ಕೆ ಬರ್ಬೇಕು ನಾವು. ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಯೋಗ ಜೀವನ ಮಾಡ್ಬೇಕಾದ್ರೆ ನಾವು ಡೈಲಿ ನಾವು ಆವಾಗಿಂದ ಹೇಳ್ಕೊಂಡ್ ಬಂದಂತೆ ನಾವು ಬೆಳಿಗ್ಗೆ ಎದ್ದು 3:30 5:30 ತನಕ ಟೈಮ್ ಇದೆಯಲ್ಲ, ಆ ಟೈಮಲ್ಲಿ ನಾವು ಎಷ್ಟು ಬೆಚ್ಚು ಮಲಗಿರ್ತೀವಿ ಅದನ್ನ ದೇಹನ ಬೆರೆಸಿಟ್ಟು ಎಲ್ಲಾನು ಬೇರ್ಪಡಿಸಿ ಆ ಟೈಮಲ್ಲಿ ಎದ್ದು ಗಂಗೆ ತಾಯಿ ಅದನ್ನ ನಮ್ಮ ದಿನನಿತ್ಯ ಕರ್ಮಗಳು ಮಲನೆಲ್ಲ ವಿಸರ್ಜನೆ ಮಾಡಿ ದಿನನಿತ್ಯ ಕರ್ಮನೆಲ್ಲ ಮಾಡ್ಬಿಟ್ಟು ಅದನ್ನ ಶುದ್ಧ ಮಾಡ್ಕೋಬೇಕು ಮನುಷ್ಯನ. ಈಗ ನಾವು ಹೇಳ್ದಂತೆ ನೀರ್ ಮುಟ್ಬೇಕಾದ್ರೆ ಕೆಲವು ಗಂಗೆ ಮುಟ್ಬೇಕಾದ್ರೆ ಶ್ಲೋಕಗಳಿವೆ, ಅದನ್ನು ಹೇಳಿದೀವಿ. ಹಂಗೆ ಇವಾಗ ಲೋಕ ರೀತಿಯಂತೆ ಒಂದು ಶ್ಲೋಕನೂ ಇದೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಹು ಅಂತ. ಈ ಶ್ಲೋಕನಾರು ಹೇಳ್ಕೋಬಹುದು, ಲೋಕ ರೀತಿ ಇರೋ ಶ್ಲೋಕ ಅವು. ಅದನ್ನ ಹೇಳಿ ನಾವು ಶುದ್ಧ ಮಾಡ್ಕೊಂಡು ಮನೆಯಲ್ಲಿ ಒಂದು ಬೆಳಿಗ್ಗೆ ಮನೆ ದೇವರನ್ನ ಸ್ಮರಣೆ ಮಾಡಿ ಧ್ಯಾನ ಕೂತ್ಕೋಬೇಕು. ಧ್ಯಾನ ಅಂದ್ರೆ ನಾವು ಮನಸ್ಸನ್ನ ಬುದ್ಧಿಯಿಂದ ಬೇರ್ಪಡಿಸೋದು. ಬುದ್ಧಿಯಿಂದ ಅಂದ್ರೆ ನಾವು ಏನ್ ಥಾಟ್ಗಳು ಬರ್ತೇವೆ, ಏನ್ ಕೆಲಸ ಮಾಡ್ತೀವಿ, ನಾವು ದಿನನಿತ್ಯ ನೆಗೆಟಿವ್ ಆಗಿ ಏನ್ ಆಲೋಚನೆ ಮಾಡಿರ್ತೀವಿ ಅದನ್ನೆಲ್ಲ ಬೇರ್ಪಡಿಸಕ್ಕೆ ಪ್ರಾಣಾಯಾಮ ಬೇಕು. ಈ ಪ್ರಾಣಾಯಾಮಕ್ಕೂ ಮುಂಚೆ ಬಿಫೋರ್ ಅಂದ್ರೆ ಹಿಂದಿನ ದಿನ ನಾವು ವಾಕಿಂಗು, ಜಾಗಿಂಗು, ಇದು ಸಣ್ಣ ಪುಟ್ಟ ವ್ಯಾಯಾಮಗಳು ಮಾಡ್ಕೊಂಡಿರ್ಬೇಕು. ಧ್ಯಾನ ಕೂತ್ಕೊಂಡಾಗ ಅವಾಗ ಉಚ್ಛ್ವಾಸ ನಿಶ್ವಾಸ ಕ್ರಿಯೆಯಲ್ಲಿ ಏರಿಳಿತ ಇದೆಯಲ್ಲ ಅದನ್ನ ಗಮನಿಸ್ತಾ ಒಂದು ಸ್ಥಿತಿನಲ್ಲಿ ಕೂತ್ಕೋಬೇಕು. ದೇಹನ ಪದ್ಮಾಸನದಲ್ಲಿ ಸ್ಟ್ರೈಟು. ಆಮೇಲೆ ನಮ್ಮ ತಲೆ ಭಾಗ ಸ್ವಲ್ಪ ಹಿಂದೆ ಭಾರ ಇತ್ತು. ನಾವು ಮೊದ್ಲು ಒಂದು ಇದ್ರಲ್ಲಿ ಹೇಳಿದೀವಿ, ಅದರಂತೆ ಕೂತ್ಕೊಂಡು ನಮ್ಮ ದೃಷ್ಟಿನ ಮುಂದೆ ಕಣ್ಣುಗಳ ಮಧ್ಯೆ ಇದೆಯಲ್ಲ, ನಾವು ಸಿಂಧೂರ ಇಡ್ತೀವಲ್ಲ ಆ ನ್ಯಾರಕ್ಕೆ ನೋಡ್ತಾ ದೃಷ್ಟಿನ ಕೆಳಗಡೆ ತರ್ತಾ ದೃಷ್ಟಿನ ಮೂಗಿನ ನ್ಯಾರಕ್ಕೆ ತರ್ತಾ ಮೂಗಿಂದ ಕೆನ್ನೆಗೆ ತರ್ತಾ ಒಂದು ಬೆಳಕ, ಒಂದು ಮಂಜಾದ ಒಂದು ಬೆಳಕು ಬರುತ್ತೆ. ಅದನ್ನ ಪರದೆ ಅಂತ ಹೇಳ್ತೀವಲ್ಲ, ಫಿಲಮ್ ನೋಡಿದ್ರೆ ಪರದೆ ಮುಂದೆ ಕೂತ್ಕೊಳ್ತೀವಲ್ಲ, ಆ ತರ ಬ್ಲರ್ ಆಗಿ ಪರದೆ ತರ ಮಾಡ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡ್ಬೇಕು. ಮನೆ ದೇವ್ರನ್ನ ಸ್ಮರಣೆ ಮಾಡ್ಕೊಂಡು ನಾಮಗಳು ಹೇಳ್ತಾ ಶ್ಲೋಕಗಳು ಹೇಳ್ತಾ ಕೂತ್ಕೊಂಡಾಗ ನಮ್ಮ ಆತ್ಮ ಏನ್ ಮಾಡುತ್ತೆ, ಥಾಟ್ಗಳನ್ನೆಲ್ಲ ಇದು ನಾವು ಮೊದ್ಲು ಉಚ್ಛ್ವಾಸ ನಿಶ್ವಾಸ ಕ್ರಿಯೆ ಮಾಡಿರ್ತೀವಲ್ಲ ಪ್ರಾಣಾಯಾಮ, ಅದು ಮಾಡಿದಾಗ ಬುದ್ಧಿ ಬೇರೆ ಆಗುತ್ತೆ. ಬುದ್ಧಿ ಬೇರ್ಪಡಿಸೋದು ಮತ್ತೆ ದೇಹನ ಅದೇ ಸ್ಥಿತಿನಲ್ಲಿ ದೇಹ ಬೇರ್ಪಡಿಸೋದು. ಅದು ಆಗ ಆಳ ಸ್ಥಿತಿಗೆ ಹೋದಾಗ ಮತ್ತೆ ಮನೋಮಯ ಕೋಶ ಜಾಗೃತ ಆಗುತ್ತೆ. ಅನ್ನಮಯ ಕೋಶ ಎಲ್ಲ ಬೆಳಿಗ್ಗೆ ನಿತ್ಯ ಕರ್ಮನೆಲ್ಲ ಮುಗಿಸಿರ್ತೀವಲ್ಲ, ಅರ್ಥ ಇರುತ್ತೆ. ಅವಾಗ ಅನ್ನಮಯ ಕೋಶ ತಟಸ್ಥವಾಗಿರುತ್ತೆ, ಮನೋಮಯ ಕೋಶ ಜಾಗೃತ ಆಗುತ್ತೆ. ಆವಾಗ ಕೂತ್ಕೊಂಡು ಈ ಧ್ಯಾನ ಸ್ಥಿತಿನಲ್ಲಿ ಕೂತ್ಕೊಂಡಾಗ ಸ್ಮರಣೆ ಮಾಡ್ತಾ ಶ್ಲೋಕಗಳು ಹೇಳ್ತಾ ಆಟೋಮೆಟಿಕ್ ಆಗಿ ನಾವು ಪರಿಸರ ಅಥವಾ ಬ್ರಹ್ಮ, ನಮ್ಮ ಭೂಮಿ ವಾತಾವರಣ ಇರುತ್ತಲ್ಲ, ಅದಕ್ಕೆ ಮನೆ ದೇವರ ಇಚ್ಛೆಯಂತೆ ನಾವು ಕನೆಕ್ಟ್ ಆಗ್ಬೋದು ದೇವಲೋಕಗಳಿಗೆ. ಹಂಗಾಗಿ ಈ ತರ ಮಾಡೋದ್ರಿಂದ ಮನಸ್ಥಿತಿ, ಚಂಚಲತೆ ಎಲ್ಲ
ದೂರ ಆಗುತ್ತೆ. ಇದು ಮಾಡೋದ್ರಿಂದ ನೆಗೆಟಿವ್ ಥಾಟ್ಗಳು ಬರಲ್ಲ. ನೆಗೆಟಿವ್ ಥಾಟ್ಗೆ ದಾರಿ ಕೊಡ್ಲಿಲ್ಲ ಅಂದ್ರೆ ಭೂತ ಪಿಶಾಚಿ ಇವ್ಯಾವು ನಮ್ಮ ಹತ್ರ ಸುಳಿಯಲ್ಲ. ನಾವು ಆಸೆಯಿಂದ ನಾವು ಯಾವ್ದನ್ನೇ ಬಯಸಿದ್ರು ಅದ್ರಲ್ಲೇ ಇರುತ್ತೆ. ಯಾವ್ದು ನಮ್ಮ ಭೋಗ ವಸ್ತುಗಳನ್ನ ಜಾಸ್ತಿ ಯಾವ್ದು ಮಿತಿ ಮೀರಿ ಬಯಸ್ತೀವಿ ಅದ್ರಲ್ಲೇ ಭೂತ ಪಿಶಾಚಿ ಈ ತರದ ನೆಗೆಟಿವ್ ಎಲ್ಲ ಬರೋದು. ಈ ಸಮಸ್ಯೆ ಸುಮಾರು ಜನಕ್ಕೆ ಇರುತ್ತೆ. ಒಬ್ಬರಿಗೆ ಏನ್ ಮಾಡ್ತೀವಿ ನಾವು ಅದನ್ನ ನಮ್ಮ ಸೋಲು ಉಪಯೋಗಿಸಿ ದೇವ್ರು ಕೊಟ್ಟಿರ್ತಕ್ಕಂತ ಒಂದು ಕೆಲವು ವಿದ್ಯೆಗಳನ್ನ ಉಪಯೋಗಿಸಿ ಅದನ್ನ ತೆಗಿತೀವಿ. ಆದ್ರೆ ಅವ್ರನ್ನ ಮತ್ತೆ ಧ್ಯಾನ ಸ್ಥಿತಿಗೆ ಹೋಗ್ಬೇಕು, ಧ್ಯಾನ ಇದೇ ತರ ಮಾಡ್ಬೇಕು ಅಂದ್ರೆ ಮಾಡಲ್ಲ ಅವರು. ಮತ್ತೆ ಅದೇ ಥಾಟ್ ನೆಗೆಟಿವ್ ಕಂಟಿನ್ಯೂ ಮಾಡಿದಾಗ ಮತ್ತೆ ಯಾವ್ದೋ ಒಂದು ನಮ್ಮ 15 ಅಡಿನಲ್ಲಿ ಭೂಮಿನಲ್ಲಿ ಆತ್ಮಗಳು ಓಡಾಡ್ತಾ ಇರ್ತವೆ. ಅದೆಲ್ಲಾದ್ರೂ ಬಂದು ಮನ್ಸಿಗೆ ಟಚ್ ಒಳಗಡೆ ಸೇರ್ಕೊಂಡಾಗ ಮತ್ತೆ ಅದೇ ಕೆಲಸ ಮಾಡಿಸ್ತವೆ ಅವು. ಹಂಗಾಗಿ ಇವಾಗ ಕೆಲವ್ರಿಗೆ ಅರ್ಥ ಆಗಲ್ಲ, ಇದೆಲ್ಲ ಸುಳ್ಳು ಅಂತ ನಾಸ್ತಿಕ ವಾದ ಮಾಡೋರು ಜಾಸ್ತಿ ಇದ್ದಾರೆ. ಇದು ಆಸ್ತಿಕತೆ ಇರೋರು ಅರ್ಥ ಆಗುತ್ತೆ. ನಾಸ್ತಿಕವಾದ ಮಾಡೋರು ಅವ್ರು ಮಾಡ್ಕೊಂಡು ಹೋಗ್ಲಿ, ಅವ್ರು ಅನುಭವಿಸ್ಲಿ. ಏನೇ ಇದ್ರೂನು ರೋಗ ರುಜಿನ ಇವೆಲ್ಲ ತುಂಬೋದಾಗ ಅವ್ರಿಗೆ ಗೊತ್ತಾಗುತ್ತೆ. ಆ ಸ್ಥಿತಿ ಬಂದಾಗ ಅವ್ರಿಗೆ ಅರಿವಾಗೋವ್ರಿಗೆ ಅವ್ರ ಕಾಲ ಮೀರೋಗಿರುತ್ತೆ. ಆ ಜೀವನನೇ ವೇಸ್ಟ್. ಅವರು ಆ ತರ ಬದುಕಿ ಮತ್ತೆ ಅವರು ಹೊಸ ಜನ್ಮ ಪಡೆದು ಮತ್ತೆ ಸಾಧನೆ ಮಾಡ್ಕೊ ಬರ್ಬೇಕು ಅಂತೇವ್ರದ್ದು ನಮಗ್ ಬೇಡಿ. ಇವಾಗ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು, ಪಾಸಿಟಿವ್ ಕಡೆನೆ ಬರ್ಬೇಕು. ಅದರಂತೆ ಇವಾಗ ನಾವು ಪ್ರಜಾಪ್ರಭುತ್ವ ಅನ್ನೋದನ್ನ ತಲೆಗೇರಿಸ್ಕೊಂಡು ಜಾಸ್ತಿ ಅದರಿಂದ ಬರೀ ಭೋಗ ವಸ್ತುಗಳನ್ನೇ ಪಡೆಯಕ್ಕೆ ಹೋಗ್ಬಾರ್ದು. ಪ್ರಜಾಪ್ರಭುತ್ವ ನಮ್ಮ ಒಳಗೆ ಪ್ರಜಾಪ್ರಭುತ್ವದಲ್ಲಿ ಯೋಗ ಪ್ರಭುತ್ವ ನೋಡ್ಕೋಬೇಕು. ನಮ್ಮೊಳಗೆ ನಡ್ತಕ್ಕಂತ ಕ್ರಿಯೆ, ನಾನ್ ಸರಿ ಇದನ್ನ ನನ್ ಮನ್ಸು ಯಾಕೆ ಹಿಂಗ್ ಚಂಚಲ ಇದೆ, ಈ ಮನ್ಸನ್ನ ಸರಿ ಮಾಡ್ಬೇಕಾದ್ರೆ ಯಾವ ದಾರಿಲಿ ಹೋಗ್ಬೇಕು, ಬೇರೆಯವ್ರ ಮಾತನ್ನ ಕೇಳ್ಬಾರ್ದು, ನನ್ ಮನ್ಸನ್ ಮಾತು ಕೇಳ್ಬೇಕು. ನನ್ ಮನ್ಸ್ ಮಾತು ಕೇಳ್ಬೇಕಾದ್ರೆ ನಮ್ಮ ತಂದೆ ತಾಯಿ ಯಾವ ತರ ಬಂದಿದ್ದಾರೆ, ಅವರು ಆ ದೇವ್ರು ಅಂತ ಪೂಜೆ ಮಾಡಕ್ಕೆ ಕಾರಣ ಏನು, ಆ ದೇವ್ರು ನಮ್ಗೆ ನೋಡೋ ಶಕ್ತಿ ಯಾಕಿಲ್ಲ, ಅದನ್ನ ಯಾವ ರೀತಿ ಪಡ್ಕೊಳ್ಳೋದು, ಅದನ್ನ ಪಡಿಬೇಕಾದ್ರೆ ನಾನು ಏನ್ ಮಾಡ್ಬೇಕು ಭೂಮಿನಲ್ಲಿ, ಅದನ್ನ ಮನಗಂಡು ನಾವು ಅದ ಕೆಲಸ ಮಾಡ್ತಾ ಹೋದಾಗ ಅವ್ರಿಗೆ ಆ ಸ್ಥಿತಿ ಬರುತ್ತೆ. ಆ ಸ್ಥಿತಿ ಬರೋರು ಮಾತ್ರ ಸತ್ಯಯುಗಕ್ಕೆ ಮುಂದೆ ಉಳಿಯೋರು. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಭೂಮಿ ಮೇಲೆ ಜಾಗ ಇಲ್ಲ. ಕ್ರೋಧ, ಮದ, ಮತ್ಸರ್ಯ, ಮದಂತ ಅಂಧತೆ ಎಲ್ಲಾನು ತುಂಬಿಕೊಂಡು ನಡೆಯೋರ್ಗೆ ಯಾವುದೇ ರೀತಿ ಭೂಮಿ ಮೇಲೆ ಬದುಕೋ ಚಾನ್ಸ್ ಇಲ್ಲ. ಇದಕ್ಕೇನೆ ಇವಾಗ ಸ್ವಾಮಿ ಬಂದು ಕೆಲಸ ಮಾಡ್ತಾ ಇದಾರೆ. ನಾವು ಮನಸ್ಸನ್ನ ಒಂದು ಪರಿಮಳ ವ್ಯವಸ್ಥೆಯಲ್ಲಿ ಜಾಗೃತವಾಗಿ ನಡ್ಸ್ಕೊಂಡು ಹೋಗೋಣ. ಆ ಸತ್ಸಂಗಗಳಿದೆಯಲ್ಲ ಅಲ್ಲಿ ಭಾಗವಹಿಸೋಣ. ಆಮೇಲೆ ಕೆಲವರು ಓದ್ ವಿಡಿಯೋದಲ್ಲಿ ನಾನು ನಮ್ಮ ಅಯೋಧ್ಯೆ ರಾಮದಲ್ಲಿ ಹೇಳಿದೆ, ಅದ್ರಲ್ಲಿ ಒಂದು ಪಾಯಿಂಟ್ ಕಟ್ ಮಾಡ್ಬಿಟ್ಟಿದ್ದಾರೆ ಅವರು, ಇದು ಅಪ್ಲೋಡ್ ಆಗಲ್ಲ ಅನ್ಬಿಟ್ಟು. ಏನ್ ಮಾಡಿದ್ದಾರೆ, ಈ ಹೋಮಗಳನ್ನ ಮಾಡಿಸೋ ಅಂತ ಅವರು ಬಿಸ್ನೆಸ್ ಮಾಡ್ತಾ ಇದಾರ ಅಥವಾ ದೇವ್ರನ್ನೇ ಪ್ರಾರ್ಥನೆ ಮಾಡಿ ಅವರಲ್ಲಿ ದೇವ್ರನ್ನ ಹೋಲಿಸ್ಕೊಂಡು ಆ ಗುಣ ಇದೆಯಾ ಅವನ್ನೆಲ್ಲ ನೋಡಿ ಅಂತ ವ್ಯಕ್ತಿಗಳಿಂದ ಮಾತ್ರ ಹೋಮ ಮಾಡಿಸ್ಬೇಕು. ಈ ಸುಮ್ನೆ ಅವಂತವ್ರು ಒಂದು 50 ಜನ 100 ಜನಕ್ಕೆ ಒಬ್ಬರು ಸಿಗ್ತಾರೆ, ಅವ್ರನ್ನ ಹುಡುಕಿ ನೀವು ಸುಮ್ನೆ ಹೋಮ ಮಾಡ್ಸಕ್ ಹೋಗ್ಬೇಡಿ. ಆದ್ರೆ ಅಂತ ವ್ಯಕ್ತಿ ಕಡೆಯಿಂದ ಮಾಡಿಸ್ಬೇಕು. ಅವ್ರೆಲ್ಲ ಪರಿಪೂರ್ಣತೆ ಇರ್ಬೇಕು, ಅವರಲ್ಲಿ ಗುಣಗಳಿರ್ಬೇಕು, ಅಂತ ವ್ಯಕ್ತಿಗಳನ್ನ ಮಾತ್ರ ಹೋಮ ಮಾಡಿಸ್ಬೇಕು ಅಂತ ಹೇಳಿದೆ. ಅದ್ರಲ್ಲಿ ಕೆಲವು ಪಾಯಿಂಟ್ ಕಟ್ ಮಾಡ್ಬಿಟ್ಟಿದ್ದಾರೆ. ಹೋಮ ಮಾಡಬಾರದು ಅನ್ನೋದನ್ನ ಇವ್ರು ಹೇಳಿದಾರಲ್ಲ ಅಂತ ಬಂದಿದೆ. ಆಮೇಲೆ ಈ ಕಾಲದಲ್ಲಿ ಅಂತವ್ರು ಸಿಗೋದು ತುಂಬಾ ಕಷ್ಟ. ಅದರಿಂದ ಹೋಮ ಮಾಡಿದ್ರೆ ನನಗೆ ಒಂದು ದೃಶ್ಯ ತೋರಿಸಿದ್ದಾರೆ. ಯಾರೋ ಒಬ್ರು ಹೋಮ ಮಾಡ್ತಾ ಇದ್ರು. ಆ ಹೋಮ ಮಾಡ್ತಾ ಇದ್ಲೆ ನಾನು ಹೋಗಿ ಅಲ್ಲಿ ಭಾಗವಹಿಸಿದಾಗ ಅಲ್ಲಿ ಏನಾಯ್ತು, ನನಗೆ ಧ್ಯಾನದಲ್ಲಿ ನಮ್ಮ ಆಂಜನೇಯ ಇದರಲ್ಲ ಕೋತಿ ರೂಪದಲ್ಲಿ ಬಂದು ಬೆಂಕಿನಲ್ಲಿ ಬೇಯ್ತಾ ಇದ್ದಾರೆ. ಅವ್ರಿಗೆ ಅವ್ರಿಗೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಏನ್ ಮಾಡ್ಬೇಕು ಅಂತಿಲ್ಲ. ಕಟ್ಟಿಗೆ ಮಾತ್ರ ಸುಡ್ತಾ ಇದಾರೆ ಅಷ್ಟೇ, ಎಲ್ಲಾನು ತಗೊಂಬಂದ್ ಸುಡ್ತಾ ಇದಾರೆ.
ಆವಾಗ ನನಗೆ ಅಲ್ಲಿ ಆತರ ದೃಶ್ಯ ಬಂತು. ನಾನು ಸೂಕ್ಷ್ಮ ಶರೀರದಲ್ಲಿ ಆ ಕೋತಿನ ಇಟ್ಕೊಂಡಿದೀನಿ, ಎಳ್ಕೊಂಡೆ, ಬೆಂಕಿಯಿಂದ ಬೇಯಬಾರ್ದು, ಸೈಡ್ಗೆ ತಗೊಂಡೋಗೋಣ ಅಂತ. ಆಮೇಲೆ ಎಲ್ಲಾ ಕೋತಿಗಳು ಸುತ್ತಮುತ್ತ ಇದ್ದವೆಲ್ಲ ನನ್ನ ಭುಜದ ಮೇಲೆ, ಹೆಗಲ ಮೇಲೆ, ತಲೆ ಮೇಲೆ ಎಲ್ಲ ಬಂದು ನಮ್ಮನ್ನ ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗು, ನಾವು ಇಲ್ಲಿ ಬದುಕಕ್ಕಾಯ್ತಾ ಇಲ್ಲ ಅಂದ್ಬಿಟ್ಟು ಹೇಳ್ತಾ ಇದೆ. ಆಮೇಲೆ ನನ್ನ ದೇಹದಲ್ಲೆಲ್ಲ ಒಂದು ಹತ್ಕೊಂಡು ನ್ಯಾ ತಕೊಂಡಿದ್ದೀವಿ ಕೋತಿಗಳೆಲ್ಲ. ನಾನು ಅದನ್ನೆಲ್ಲ ಬನ್ನಿ ಆಯ್ತು ಅಂದ್ಬಿಟ್ಟು ಸೈಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ರೀತಿ ದೃಶ್ಯ ನನಗೆ ಗೋಚರ ಆಯ್ತು. ಆವಾಗ ಗೊತ್ತಾಯ್ತು ನನಗೆ, ಹೋಮ ಮಾಡೋದ್ರಲ್ಲಿ ಇವರು ನಿಷ್ಠೆಯಿಂದ ಧರ್ಮದಿಂದ ಮಾಡ್ತಾ ಇಲ್ಲ, ಕೆಲವರು ಬಿಸಿನೆಸ್ಗೋಸ್ಕರ ಹಣಕ್ಕೋಸ್ಕರ ಮಾಡ್ತಾ ಇದಾರೆ. ಒಳ್ಳೆಯವ್ರ ಹತ್ರ, ಒಳ್ಳೆ ವಿದ್ಯೆ ಇರೋರ ಹತ್ರ, ಒಳ್ಳೆ ದೇವ್ರನ್ನ ಪರಿಪೂರ್ಣತೆಯನ್ನು ಪಡೆದಿರ್ತಕ್ಕಂತ ವ್ಯಕ್ತಿಗಳಿಂದ ಮಾಡಿಸಿ ಒಳ್ಳೇದಾಗುತ್ತೆ. ಆದ್ರೆ ಅಂತವ್ರು ಸಿಗೋದ್ ಕಷ್ಟ. ಆದಷ್ಟು ಪೂಜೆ ಧ್ಯಾನ ಮಾಡಿ, ಹೋಮ ಕಮ್ಮಿ ಮಾಡಿ ಅಂತ ನಾನು ಹೇಳಿದೆ. ಅಲ್ಲ, ಬಟ್ ಇಲ್ಲಿ ಕೆಲವೊಂದು ಕೇಸುಗಳು ಹೋಮ ಮಾಡಲೇಬೇಕಾಗುತ್ತೆ. ಈಗ ಒಂದು ಸಣ್ಣದೊಂದು ಗೃಹ ಪ್ರವೇಶ ಮಾಡಬೇಕಾದ್ರೂ ಅಲ್ಲಿ ಒಂದು ಹೋಮ, ಒಂದು ದೇವಸ್ಥಾನಕ್ಕೆ ಒಂದು ಏನಂದ್ರೆ ಶಕ್ತಿ ತುಂಬಬೇಕು, ಇಲ್ಲ ದೇವಸ್ಥಾನಕ್ಕೆ ದೈವಕ್ಕೆ ಒಂದು ಶಕ್ತಿ ತುಂಬಬೇಕಂದ್ರೆ ದೇವಸ್ಥಾನದ ಮುಂದೆ ಹೋಮಗಳು, ಯಜ್ಞಗಳು, ಸೊ ಇವೆಲ್ಲ ರೆಗ್ಯುಲರ್ ಆಗಿ ಮಾಡ್ತಾನೆ ಇದ್ದಾರೆ. ಅದು ಇವತ್ತಿಂದಲ್ಲ, ಸುಮಾರು ವರ್ಷಗಳಿಂದ. ಬಟ್ ಅದು ಮಾಡ್ತಾನೆ ಇದ್ದಾರೆ. ಬಟ್ ನೀವು ಅದನ್ನ ತಪ್ಪು ಅಂತ ಹೇಳ್ತಾ ಇಲ್ಲ. ಇಲ್ಲಿ ಏನೋ ಇದು ಕೆಲವೊಂದ್ರಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿರೋದನ್ನ ಮಾತ್ರ ಹೇಳಿದ್ದೀರಾ. ನನಗ್ ತೋರ್ಸಿರೋ ಪ್ರಕಾರ ಇಂತ ವ್ಯಕ್ತಿಗಳಿದ್ದಾರೆ. ನಾನೇ ಖುದ್ದು ದೃಶ್ಯನ ಅನುಭವಿಸಿದೀನಿ. ಆಂಜನೇಯ ನನ್ನನ್ನ ಹೊರಗಡೆ ಕರ್ಕೋಗು, ನನ್ನ ಎನರ್ಜಿ ಸುಡ್ತಾ ಇದಾರೆ ಇವರು ಅಂತ ಹೇಳಿರೋದನ್ನು ನಾನು ಹೊರಗಡೆ ತಗೊಂಡ್ ಬಂದ್ ನಾನು ಅಲ್ಲಿ ಏನ್ ತಪ್ಪಾಗಿದ್ರೆ ನಿಮ್ಗೆ ಗೊತ್ತಾಯ್ತಾ? ಇಲ್ಲಿ ಏನ್ ತಪ್ಪಾಗಿರೋದ್ರಿಂದ ಆತರ ತೊಂದರೆ ಆಯ್ತು ಅಂತ? ಪರಿಪೂರ್ಣತೆ ಇಲ್ಲ. ಹೋಮ ಯಾವ ರೀತಿ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಯಾವುದೇ ಹೋಮ ಮಾಡಿದ್ರು ಅದರದೇ ಆದ ಒಂದು ಪದ್ಧತಿ, ನಿಯಮ, ಪವಿತ್ರತೆ ಇರುತ್ತೆ. ಅದನ್ನ ಅನುಸರಿಸಲ್ಲ. ಆಮೇಲೆ ಅವರೇ ಏಕಾಗ್ರತೆ ಇರಲ್ಲ. ಹೋಮ ಮಾಡೋರು ಏಕಾಗ್ರತೆ ಇರ್ಬೇಕು, ಉಪವಾಸ ಇರ್ಬೇಕು, ಒಂದು ನೀರ್ ಕುಡ್ಕೊಂಡು, ಏನೋ ಒಂದ್ ಜ್ಯೂಸ್ ಕುಡ್ಕೊಂಡು ದೇವ್ರ ಧ್ಯಾನ ಮಾಡ್ಕೊಂಡು ಬಂದಿರ್ಬೇಕು. ಆವಾಗ ಆ ಎನರ್ಜಿನಲ್ಲಿ ಇವರು ದೇವ್ರ ಎನರ್ಜಿನ ಆಹ್ವಾನ ಮಾಡ್ಬೇಕು ಯಜ್ಞಕ್ಕೆ. ಆ ದೇವ್ರ ಎನರ್ಜಿ ಯಜ್ಞಕ್ಕೆ ಆಹ್ವಾನ ಮಾಡಿ ಅಲ್ಲಿ ಸ್ಥಾಪನೆ ಮಾಡ್ಬೇಕು. ಇದನ್ನೆಲ್ಲ ವಿದ್ಯೆಗಳು ಕಲ್ತಿರ್ಬೇಕು. ಅಂತ ವ್ಯಕ್ತಿಗಳಿಂದ ಮಾತ್ರ ಈ ಕಲಿಯುಗದಲ್ಲಿ ಹೋಮ ಮಾಡಕ್ ಸಾಧ್ಯ. ಅಂತವ್ರ ಹತ್ರ ಮಾಡಿಸ್ಬೇಕು. ಆಮೇಲೆ ಸಾಮಾನ್ಯವಾಗಿ ಈಗ ಎಲ್ಲ ಹಣಕ್ಕೆ ಅಂತಂದ್ರೆ ಹೋಮ ಮಾಡ್ಬೇಕು ಅಂದ್ರೆ ಖರ್ಚು ಬರುತ್ತಲ್ಲ, ಸ್ವಲ್ಪ ಖರ್ಚು ಮಾಡ್ಲಿ. ಆದ್ರೆ ವ್ಯಕ್ತಿ ಯಾರು ಆ ವ್ಯಕ್ತಿ ಕರೆಕ್ಟ್ ಆಗಿದ್ದಾರ, ಹೋಮನ ಅವರಲ್ಲಿ ಮಾಡಿಸಿದ್ರೆ ಪರಿಪೂರ್ಣತೆ ನಮ್ಗ ಆಗುತ್ತಾ ಅಂತ ಅವ್ರ ಮನಸ್ಸಿಗೆ ಕಾಣ್ಬೇಕು. ಅದು ನನ್ಗೆ ಈ ವ್ಯಕ್ತಿ ಈ ರೀತಿ ದೇವ್ರ ವಿಷಯದಲ್ಲಿ ಕರೆಕ್ಟ್ ನಡ್ಕೋತಾ ಇದ್ದಾರೆ, ಇವ್ರಿಗೆ ಜ್ಞಾನೋದಯ ಇದೆ, ಪರಿಪೂರ್ಣತೆ ಇದೆ, ಇವರಿಂದ ನಾವು ಮಾಡಿಸ್ಬೋದು ಅಂತ. ಎಲ್ರು ಮಾಡಕ್ಕಾಗಲ್ಲ. ಮೊದ್ಲು ಋಷಿ ಮುನಿಗಳು ಮಾಡ್ತಿರಲ್ಲ, ಅದೇ ವಿದ್ಯೆ ಇವಾಗ್ಲೂ ಇರೋದು. ಅದನ್ನ ಕರೆಕ್ಟ್ ಆಗಿ ಕಲ್ತ್ಕೊಂಡ್ ಪಾಲನೆ ಮಾಡ್ಬೇಕು. ಅಂದ್ರೆ ಇದು ಹೋಮ ಮಾಡೋದು ತಪ್ಪಲ್ಲ, ಹೋಮನ ಸರಿಯಾಗಿ ಮಾಡಿಲ್ಲ ಅಂದ್ರೆ ಕರೆಕ್ಟ್ ಹೋಮ ಬಂದು ಆ ನಿಯಮ ಏನೈತೆ ಅದ್ರ ಸಂಬಂಧಪಟ್ಟಂತೆ ಶ್ರದ್ಧೆಯಿಂದ ಮಾಡಿದ್ರೆ ಅದು ರಿಸಲ್ಟ್ ಐತೆ. ಹೌದು, ಸರಿಯಾದ ಕ್ರಮದಲ್ಲಿ ಮಾತ್ರ ರಿಸಲ್ಟ್ ಇದೆ. ಇಲ್ಲ ಅಂದ್ರೆ ನಾವು ಪೆಟ್ರೋಲ್ ಡೀಸೆಲ್ ಸುಡ್ತೀವಲ್ಲ, ಅದಕ್ಕೆ ಸುಮ್ಮನೆ ಒಂದು ಬೆಂಕಿ ತರ ಆಗುತ್ತೆ. ಆಗುತ್ತೆ, ಅದು ಬೇಡ ಅಂತ ನಾನು ಹೇಳಿದ್ದೀನಿ. ಹೌದು, ಬಟ್ ಕರೆಕ್ಟ್ ಆಗಿ ಹೋಮ ಮಾಡಿದ್ರೆ ಅಲ್ಲಿ ಎಲ್ಲ ಶಕ್ತಿಗಳು ಬರ್ತವೆ, ಮತ್ತೆ ಎಲ್ಲ ಒಂದು ಸಮಸ್ಯೆಗಳು ಪರಿಹಾರ ಆಗೋ ಶಕ್ತಿ ಹೋಮದಲ್ಲಿ ಇದೆ. ಇದೆ. ಅದನ್ನ ನಾವು ಹುಡುಕಿ ಮಾಡಿಸ್ಬೇಕು. ಎಲ್ಲ ಸಿಕ್ಕದವ್ರ ಕಲ್ಲೆಲ್ಲ ಹೋಮ ಮಾಡ್ಸಕ್ ಹೋಗ್ಬಾರ್ದು. ಪೂಜೆ ಮಾಡಿಸಿ, ಏನ್ ತೊಂದ್ರೆ ಇಲ್ಲ. ನೀವು ಭಕ್ತಿ, ಈಗ ಯಾರದೇ ಭಕ್ತಿ ಕಮ್ಮಿ ಆದ್ರೂ ಮನೆಯವ್ರ ಭಕ್ತಿ ಇರುತ್ತಲ್ವಾ, ಮಾಡ್ಸೋರ್ ಭಕ್ತಿ ಇರುತ್ತಲ್ವಾ, ಅದರಿಂದ ಎನರ್ಜಿ ಬಂದೇ ಬರುತ್ತೆ. ಹಂಗಾಗಿ ನೀವು ಪೂಜೆ ಮಾಡಿಸಿ, ಒಳ್ಳೆ ಇದಾವುದು ಹೂವು, ಪುಷ್ಪ, ಪತ್ರ, ಫಲ, ಪುಷ್ಪ, ದ್ವೈಭಂ ಅಂದ್ರೆ ಎಡೆ ಹಾಕೋದು, ಇವೆಲ್ಲ ನೀಟಾಗಿ ಪವಿತ್ರತೆಯಿಂದ ಮಾಡಿ ಅದನ್ನ ಪೂಜೆ ಮಾಡಿ ಅಥವಾ ಮಾಡಿಸಿ ಒಳ್ಳೆಯವ್ರ ಕಡೆಯಿಂದ, ಅದು ಶುದ್ಧವಾಗಿರೋರ್ ಕಡೆಯಿಂದ ಆಗುತ್ತೆ, ಏನ್ ತೊಂದ್ರೆ ಇಲ್ಲ. ಆದ್ರೆ ಅವ್ರ ನಡೆ ನುಡಿ, ಅವ್ರ ಇರೋ ಒಂದು ಆಚಾರ ವಿಚಾರನ ಗಮನಿಸಿ ಮಾಡಿಸಿ ಅಂತ ನಾನು ಹೇಳಿದ್ದೀನಿ ಅಷ್ಟೇ. ಓಕೆ, ಅಂದ್ರೆ ಇಲ್ಲಿ ಹೋಮ ಒಳ್ಳೇದು, ಬಟ್ ಅದು ಗೊತ್ತಿದ್ ಮಾಡ್ಬೇಕು. ಆಮೇಲೆ ಅತಿಯಾಗಿ ಹೋಮಕ್ಕೆ ತಲೆ ಕೆಡಿಸ್ಕೋಬಾರ್ದು.
ಅವಶ್ಯಕತೆ ಇದ್ರೆ ಮಾಡ್ಲಿ ಅಲ್ವಾ. ಹೋಮ ಬೇಕೇ ಬೇಕು ಇಲ್ಲಿ ಈ ಥರದ ಸಮಸ್ಯೆ ಇದ್ದಾಗ, ಇದು ಹೋಮ ಬಿಟ್ಟು ಬೇರೆ ದಾರಿ ಇಲ್ಲ ಅಂದಾಗ ಅಲ್ಲಿ ಹೋಮ ಬೇಕು, ಮಾಡ್ಬೇಕು. ಓಕೆ. ಸುಮ್ನೆ ನಾವಾಗಿದೆ ನಾವು ಡಿಸೈಡ್ ತಗೊಂಡ್ ಮಾಡಿಸ್ಬಾರ್ದು. ಓಕೆ. ಸೊ ಇದಾಯಿತು. ಇದು ಬಂದು ಅಯೋಧ್ಯೆ ರಾಮ ಆ ಚಾನಲಲ್ಲಿ ಇದು ಮಿಸ್ಟೇಕ್ ಆಗಿ ಕೆಲವೊಂದು ವಿಚಾರನ ಅಪ್ಲೋಡ್ ಮಾಡಬೇಕಾದ್ರೆ ಮಿಸ್ಟೇಕ್ ಆಗೈತೆ. ಅದು ಅಪ್ಲೋಡ್ ಅಲ್ಲಿ ಒಂದು ಕೆಲವು ಇದನ್ನ ಕಟ್ ಆಗ್ಬಿಟ್ಟಿದೆ, ಅದರಲ್ಲಿ ಅಪ್ಲೋಡ್ ಆಗಿದ್ದೇನೆ. ಹೋಮನೆ ತಪ್ಪು ಅನ್ನೋ ಥರ ಆಗ್ಬಿಟ್ಟಿದೆ. ಅಷ್ಟೇ. ಬಟ್ ಹೋಮ ಸರಿ, ಅದರಲ್ಲಿ ಸರಿಯಾದ ವ್ಯಕ್ತಿಗಳ ಜೊತೆ ಮಾಡಿಸ್ಬೇಕು. ಹೌದು ಆ ರೀತಿ ಮಾಡ್ಲಿ. ಸೊ ನೆಕ್ಸ್ಟ್ ಇನ್ನು ಬೇರೆ ನಮ್ಮ ಒಂದು ಇವಾಗೇನು ದೇಶಕ್ಕೆ ಸಂಬಂಧಪಟ್ಟಂತೆ ಈಗ ಹೋಳಿ ಆಯಿತು, ಯುಗಾದಿಗೆ ಸಂಬಂಧಪಟ್ಟಂತೆ ಏನಾದ್ರು ಹೊಸ ವಿಚಾರಗಳೇನಾದ್ರು ಗೊತ್ತಿದೆಯಾ, ತಿಳಿಸಿದಾರ? ಇನ್ನು ಮುಂದೆ ಇದೇ ಕಂಟಿನ್ಯೂ ಆಯ್ತದೆ ಸರ್, ಯುದ್ಧಗಳು ನಿಲ್ಲಲ್ಲ. ಆಮೇಲೆ ಇದೆಲ್ಲ ನಡೀತಾ ಇರ್ತದೆ. ಆಮೇಲೆ ಇವಾಗ ಸೂರ್ಯ ಹತ್ರ ಮೊದ್ಲೇ ಒಂದು ವಿಡಿಯೋ ಮಾಡಿದೀವಲ್ಲ, ಸೂರ್ಯ ಹತ್ರ ಬರ್ತಾರೆ. ಆದ್ರೆ ಕೆಲವರು ಏನು ತಿಳ್ಕೊಂಡಿದ್ದಾರೆ, ಮಳೆಗಾಲ ಬಂದ್ಬಿಡ್ತಲ್ಲ ನಮ್ಗೇನು ಆಗಲ್ಲ ಅಂತ. ಮಳೆಗೂ ಸಂಬಂಧ ಇಲ್ಲ. ಸೂರ್ಯ ಹತ್ರ ಬರೋದ್ರಿಂದ ಬಿಸಿಲು ಜಾಸ್ತಿ ಆಗುತ್ತೆ. ಬಿಸಿಲಿಂದ ಕೆಲವು ಮೆಲ್ಟ್ ಆಗಿ ಅಥವಾ ನಮ್ಮ ದೇಹದಲ್ಲಿ ಡ್ರೈ ಆಗಿ ಅದು ಒಂದು ಉಷ್ಣಾಂಶ ಜಾಸ್ತಿ ಆಗಿ ದೇಹನ ಬಿಡೋಂತ ಚಾನ್ಸ್ ಜಾಸ್ತಿ ಇದೆ. ಸೊ ಹೀಟ್ ವೇವ್ಸ್ ಅಂತೀವಲ್ಲ ಆ ತರ. ಹೌದು, ಶಾಖ ವಾತಾವರಣ ಅದನ್ನ ಕಾಪಾಡ್ಕೋಬೇಕು. ಅದನ್ನ ಮುನ್ನೆಚ್ಚರಿಕೆಯಾಗಿ ಹೇಳಿದೀವಲ್ಲ, ಮಣ್ಣಿನ ಮಡಿಕೆದು ನೀರು ಉಪಯೋಗಿಸ್ಬೇಕು ಮುಂದೆ ಅಂತ. ಮಾರ್ಚ್ ಇಂದ ಒಂದು 15-20ನೇ ತಾರೀಕಿನ ಮುಂದೆ ಮಾಡ್ಲಿ, ಅದು ಒಳ್ಳೇದಾಗುತ್ತೆ. ಓಕೆ, ಸಾಕಷ್ಟು ವಿಚಾರ ತಿಳಿಸಿದ್ದೀರಾ. ಒಂದಷ್ಟು ಅಂದರೆ ಬಿಫೋರ್ ಇವಾಗೇನು ಘಟನೆ ಯುದ್ಧ ನಡೀತಾ ಐತೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಇತ್ತು ನೀವು ಕೊಟ್ಟಿದ್ದು, ಬಟ್ ಇದೇನಾ ಅದು ಅನ್ನೋದು ಕ್ಲಾರಿಟಿ ಈಗ ಸಿಕ್ಕಿದೆ. ಬಟ್ ಇದು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಆಮೇಲೆ ಇಂಡೋನೇಷಿಯಾದಲ್ಲೂ ಭೂ ಕುಸಿತ ಆಗಿದೆ ನೋಡಿ, ಭೂಮಿ ಫ್ಲಾಟಾಗಿರೋದೇ ಒಂದ್ ಕಡೆ ಕುಸಿತಿದೆ. ಇವೆಲ್ಲ ಏನಂದ್ರೆ ಮೊದ್ಲೇ ಮಾಡಿರ್ತಾರೆ ಅಲ್ಲಿ ಭೂಮಿಯಲ್ಲಿ, ಗ್ರೌಂಡ್ ಅಲ್ಲಿ, ಸಮುದ್ರ ಒಳಗಿಂದ ಮತ್ತೆ ಭೂ ಗರ್ಭದಿಂದ ಎಲ್ಲ ಕೆಲಸ ಮಾಡಿದ್ದಾರೆ ದೇವತೆಗಳು, ದೇವರು ಗಣಗಳು ಎಲ್ಲ. ಇವಾಗ ಟೈಮ್ ಬಂದಾಗ ಅದಾಗುತ್ತೆ. ಇನ್ನು ಕೆಲವು ಕಡೆ ಭೂಕುಸಿತ ಅದೇ ತರ ಆಗುತ್ತೆ. ನನಗೆ ಕಂಡು ಬಂದಿದೆ. ಬೆಂಗಳೂರಲ್ಲೂ ಒಂದು ಜಾಗ ಇದೆ, ಅಲ್ಲೂ ಆಗೋದು ನೋಡಿದೀನಿ ನಾನು. ನೋಡೋಣ, ಘಟನೆ ಆದ್ಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಓಕೆ, ನಮಸ್ತೆ. ಕೃಷ್ಣ ಅರ್ಪಣಮಸ್ತು, ಶಿವ ಅರ್ಪಣಮಸ್ತು. ಸೊ ಒಂದಷ್ಟು ರಾಜು ಅವರು ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅವ್ರ ಜೊತೆ ಮಾತಾಡಬೇಕು ಅಂತ ಅನಿಸಿತ್ತು, ಹಾಗಾಗಿ ಅವರನ್ನು ಮಾತಾಡಿಸಿದೆ. ಸಾಕಷ್ಟು ಕೆಲವೊಂದಷ್ಟು ಇನ್ನೂ ಅವ್ರ ಗಮನಕ್ಕೆ ವಿಚಾರಗಳು ತಲುಪ್ತಾ ಇದ್ದಾವೆ. ಮುಂದೆ ಇನ್ನೂ ಏನಾದರೂ ಹೊಸ ವಿಚಾರಗಳು ಅವ್ರು ಹೇಳಿದ್ರೆ ಅದನ್ನು ಮತ್ತೆ ನಾನು ವಿಡಿಯೋ ಮಾಡಿ ಮಾತಾಡಿಸ್ತೀನಿ ಅವ್ರ ಜೊತೆ. ನೆಕ್ಸ್ಟ್ ಇನ್ನೂ ಇದೇ ಥರ ಬೇರೆ ವಿಚಾರಗಳು ಮಾತಾಡ್ತಾ ಹೋಗ್ತೀವಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.